ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರ ಬರಪೀಡಿತ ಪ್ರದೇಶವಾಗಿದ್ದು, ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು 74 ಕೆರೆಗಳಿಗೆ ನೀರುಣಿಸುವ ಮೂಲಕ ಬರದ ನಾಡಿನ ಭಗೀರಥರಾಗಿದ್ದಾರೆ ಎಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 5ರಂದು ಪಾಲಯ್ಯನಕೋಟೆ ಗ್ರಾಮದ ಹೊರವಲಯದಲ್ಲಿರುವ 74 ಕೆರೆಗಳಿಗೆ ನೀರು ಪೂರೈಸುವ ಬೃಹತ್ ಘಟಕ ವೀಕ್ಷಣೆಗೆ ಶಾಸಕರು ಆಗಮಿಸಿದ್ದ ಸಂದರ್ಭದಲ್ಲಿ ಹತ್ತಾರು ರೈತ ಮುಖಂಡರು, ನೂರಾರು ರೈತರು ಹಾಗೂ ಸಂಘಟನಾ ನಾಯಕರು ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆಗಳು ನಮ್ಮ ಶಾಸಕರಿಗೆ. ಈ ಬರಗಾಲದ ನಾಡು ನಮ್ಮ ಕೂಡ್ಲಿಗಿ ತಾಲೂಕಿಗೆ 74 ಕೆರೆಗಳಿಗೆ ನೀರುಣಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಎನ್.ಟಿ. ಶ್ರೀನಿವಾಸ್ ಸಾರು ಹಾಗೂ ಇಂದಿನ ಶಾಸಕರಾಗಿರ್ತಾನೆ ಎನ್.ಎಲ್. ಗೋಪಾಲಕೃಷ್ಣ ಅವರು ಕೂಡ ಇದಕ್ಕೆ ಬಹಳ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸ ಮಾಡಿರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು. ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆಗಳು. ನಮ್ಮ ಕೂಡ್ಲಿಗಿ ತಾಲೂಕು ಪೂರ ಬರ ಪ್ರದೇಶವಾಗಿದ್ದರಿಂದ ಇವತ್ತು ಏನು ನಮಗೆ ಕೆರೆಗಳಿಗೆ ನೀರು ಉಣಿಸಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಸರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈಗಿನ ಸರ್ಕಾರ ಕೂಡ ನಾವು ಧನ್ಯವಾದ ಅರ್ಪಿಸ್ತಿದ್ದೀವಿ. ಎಲ್ಲ ರೈತರ ಖುಷಿಯಿಂದ ಇವತ್ತು ನಮಗೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಕ್ಷೇತ್ರದ 226 ಗ್ರಾಮಗಳಿಗೆ ಹಾಗೂ 5,000ಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅನುಷ್ಠಾನಕ್ಕೆ ತಂದಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಬೋರ್ವೆಲ್ಗಳು ಪುನಶ್ಚೇತನಗೊಳ್ಳಲಿದ್ದು, ಜಾನುವಾರುಗಳಿಗೆ ಜೀವಜಲ ಸಿಗಲಿದೆ ಹಾಗೂ ಕೃಷಿಯಾಧಾರಿತ ಲಕ್ಷಾಂತರ ರೈತ ಕುಟುಂಬಗಳ ಸ್ವಾವಲಂಬಿ ಜೀವನ ಸುಧಾರಿಸಲಿದೆ. ಯೋಜನೆಗೆ ಮೊದಲು ಪ್ರಸ್ತಾವನೆ ಸಲ್ಲಿಸಿದ್ದ ಮಾಜಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಯೋಜನೆ ಜಾರಿಗೆ ತಂದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಬಿ.ಝಡ್. ಜಮೀರ್ ಅಹಮದ್ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಲಾಯಿತು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ಶುರುವಾಗಿದೆ. ಭಾಳ ದಿವಸಗಳಿಂದ ಕನಸಾಗಿದ್ದ ಈ ಒಂದು ಯೋಜನೆನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ 74 ಕೆರೆಗಳ ರೈತರು ಇದರಿಂದ ಸಮೃದ್ಧಿಯಾಗಿ ಬೋರ್ಗಳು ಎಲ್ಲದೂ ಇಂಪ್ರೂವ್ ಆಗ್ತದೆ. ನಮ್ಮ ತಾಲೂಕು ನೀರಿನಿಂದ ಕಂಗೊಳಿಸ್ತದೆ, ಹಸಿರಿನಿಂದ ಕಂಗೊಳಿಸ್ತದೆ. ಇದು ಭಾಳಷ್ಟು ದಿನಗಳ ನಮ್ಮ ಹೋರಾಟದ ಒಂದು ಪರಿಶ್ರಮದ ಫಲ. ಹಾಗಾಗಿ ಎಲ್ಲ ರೈತರು ಇವತ್ತಿನಿಂದ ಈ ಒಂದು ವಿಷಯದಿಂದ ಸಂತಸ ಹಂಚ್ಕೊತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಸೃಷ್ಟಿಯಾಗಂಥ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಳೆದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸರ್ ಹಾಗೂ ಎನ್.ಟಿ. ಶ್ರೀನಿವಾಸ್ ಅವರು ಭಾಳಷ್ಟು ಶ್ರಮಪಟ್ಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷವಾದಂಥ ವಿಚಾರ. ಇವತ್ತು ನಮ್ಮ ಎಲ್ಲ ರೈತರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವರ ಈ ಒಂದು ಕೆಲಸ ಕಾರ್ಯದ ಪರವಾಗಿ. ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು 70% ನಾವು ರೈತರು ಇರೋದು. ಸುಮಾರು ಇವತ್ತು ನಮ್ಮ ಶಾಸಕರನ್ನು ನೆನೆಸ್ಬೇಕಂದ್ರೆ ನಾವು ಅವರು ಫೋಟೋ ಇಟ್ಟು ಪೂಜೆ ಮಾಡಬೇಕು. ನಾವು ರೈತರೆಲ್ಲ ಸೇರಿ ಇವತ್ತು ಈ ಬರಪೀಡಿತದಲ್ಲಿ ನಮಗೆ ಕೆರೆಗಳಿಗೆ ನೀರು ಒದಗಿಸಿ ಕೊಟ್ಟದಿರಲ್ಲ, ನಮಗೆ ಭಾಳ ಸಂತೋಷ. ಇತಿಹಾಸ ಅಂದರೆ ನಮಗೆ ಸಂತೋಷ ಅಂದರೆ ಸುಮ್ಮನೆ ಖುಷಿಯಾಗಿಬಿಟ್ಟತ್ತ. ಆ ನಮೂನೆಗಾಗಿ ಅವರಿಗೆ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಎಲ್ಲದು ಒಳ್ಳೇದಾಗಲಿ. ಇಡೀ ಎನ್.ಟಿ. ಬೊಮ್ಮಜ್ಜಿ ಅವರಿಗೆ, ಶ್ರೀನಿವಾಸ್ ಡಾಕ್ಟರ್ ಅವರಿಗೆ, ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಜನಾನುರಾಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಹಗಲಿರುಳು ಶ್ರಮಿಸುತ್ತಿದ್ದು, ಅವರು ನಮ್ಮ ಕ್ಷೇತ್ರದ ಖಾಯಂ ಶಾಸಕರು ಮತ್ತು ನಮ್ಮ ಕ್ಷೇತ್ರದ ಆಸ್ತಿ. ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ರೈತ ಮುಖಂಡರು ಹೇಳಿದ್ದಾರೆ. ತಾಲೂಕು ಮುಖಂಡರಾದ ನಿಂಬಳಗೆರೆ ಕೊಟ್ರೇಶ, ಎಂ.ಜಿ. ರಾಜೇಂದ್ರಗೌಡ, ಹೋರಾಟಗಾರರು ಹಾಗೂ ವಕೀಲರಾದ ಟಿ. ಓಂಕಾರಪ್ಪ, ಪಾಲಣ್ಣ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ ಸೇರಿದಂತೆ ಪಾಲಯ್ಯನಕೋಟೆ ಹಾಗೂ ವಿವಿಧೆಡೆಯ ನೂರಾರು ರೈತರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ನಾಯಕರು ಸುಮಾರು 3 ವರ್ಷದಲ್ಲಿ 3,000 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಯ ಪರ್ವತವನ್ನೇ ನಿರ್ಮಿಸಿದಂಥ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಬರದ ನಾಡು ನಮ್ಮ ಕೂಡ್ಲಿಗಿ ತಾಲೂಕು ಆಗಿದೆ ಅಂದರೆ ಸುಮಾರು 75ರಿಂದ 80% ರೈತ ಕುಟುಂಬಗಳೇ ಇರತಕ್ಕಂಥ ಪ್ರದೇಶ ಇದು. ಅಂಥ ನಾಡಿಗೆ ಇಂದಿನ ಸರ್ಕಾರ, ಇಂದಿನ ಶಾಸಕರು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ DPR ಮಾಡಿ ಸಲ್ಲಿಸಿದ್ದರು. ಈಗ ಅದನ್ನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ 74 ಕೆರೆಗಳಿಗೆ ನೀರು ಉಣಿಸುವಂಥ ಕಾರ್ಯವನ್ನು ಇಂದು ನಮ್ಮ ಪಾಲಯ್ಯನಕೋಟೆಯ ಒಂದು ಇದರಿಂದ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ, ನಮ್ಮ ಕೂಡ್ಲಿಗಿನ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ, ನಿಂಬಳಗೆರೆ. 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು
ಕೂಡ್ಲಿಗಿ ಪಟ್ಟಣಕ್ಕೆ ಬಂದು ಅವತ್ತಿನ ಉದ್ಯುಕ್ತವಾಗಿ ಚಾಲನೆ ನೀಡಿದ್ರು. ಆದರೆ ಈ ವರ್ಷ ವರುಣ ನಮಗೆ ಕೈ ಕೊಟ್ಟಿದ್ದರಿಂದ ಈ ಕೆರೆಗಳಿಗೆ ನೀರು ತುಂಬಿಸೋದು ಯೋಜನೆ ಸ್ವಲ್ಪ ವಿಳಂಬವಾಗಿತ್ತು. ಆದರೆ ದೇವರ ಒಂದು ಆಶೀರ್ವಾದ, ಸತತವಾಗಿ ಬಿದ್ದಿರ್ತಕ್ಕಂಥ ಮಳೆ ತುಂಗಭದ್ರಾ ಡ್ಯಾಮಿಗೆ ಬಂದ ಮೇಲೆ ಇವತ್ತು ಪಾಲಯನಕೋಟೆಗೆ ಇವತ್ತು ಗಂಗೆ ಮಾತೆ ಹರಿದು ಬಂದಿದ್ದಾಳೆ. ಆ ಒಂದು ವಿದ್ಯುಕ್ತವಾಗಿ ಮಾನ್ಯ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇವತ್ತು ಚಾಲನೆ ನೀಡಿ ಎಲ್ಲ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಗುಳೆ ಹೋಗ್ತಕ್ಕಂಥ ಒಂದೇನು ಕೆಟ್ಟ ಪದ್ಧತಿ ಇತ್ತು. ಈ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯಿಂದ ಗುಳೆ ಹೋಗೋದು ತಪ್ಪಿಸೋದಂಥ ಒಂದು ಮಹತ್ ಕಾರ್ಯವನ್ನು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಸರ್ ಅವರನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಈ ಒಂದು ಯೋಜನೆಯನ್ನು ಅವರೇ ತಂದಿದ್ದರು. ಆದರೆ ಅವರು ಕಾರಣಾಂತರದಿಂದ ಈ ಕ್ಷೇತ್ರ ಬದಲಾಯಿಸಿ ಮೊಳಕಾಲ್ಮೂರಿಗೆ ಹೋಗಿ ಅಲ್ಲಿ ಕೂಡ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಈ ಕೂಡ್ಲಿಗಿ ಕ್ಷೇತ್ರದ ಎರಡು ಕಣ್ಣುಗಳಾಗಿ ಒಂದು ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ಮತ್ತು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇಬ್ಬರು ಕೂಡ ಒಂದು ಬರದ ನಾಡಿಗೆ ಒಂದು ಭಗೀರಥೆಯನ್ನು ತಂದಿರತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಇನ್ನು ಮುಂದೆ ಆದರೂ ಕೂಡ ನಮ್ಮ ಕ್ಷೇತ್ರದ ಜನರು ಒಂದು ಕಡೆ ಹಿಂದುಳಿದ ತಾಲೂಕಿನ ಒಂದು ಅಣೆಪಟ್ಟಿಂದ ಹೊರಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇವತ್ತು ದಾಪುಗಾಲು ಆಗ್ತಾಯಿದ್ದೀವಿ. ಮತ್ತು ಇನ್ನೂ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಕ್ಷೇತ್ರದ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಂಥ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವು ಇವತ್ತು ಗುಡಕೋಟೆ ಕಡೆಗೆ ನೀವೆಲ್ಲ ಪ್ರಯಾಣ ಮಾಡಿದರೆ ಅದು ಕೂಡ ಗೊತ್ತಾಗ್ತದೆ. ಕೂಡ್ಲಿಗಿ ಕೆರೆ ಇರ್ಬೋದು, ಗುಡಕೋಟೆ ಕೆರೆ ಇರ್ಬೋದು, ಆಮೇಲೆ ಇದು ಯಾವುದೋ ಗಂಡಬೊಮ್ಮನಹಳ್ಳಿ ಕೆರೆ ಇರ್ಬೋದು. ಇವತ್ತು ಕೋಟೆ ಅಂದರೆ ಅದು ಒಂಥರ ನಮ್ಮ ಕ್ಷೇತ್ರದ ಜನ ಒಂಥರ 1500 ಲೆಕ್ಕಕ್ಕೆ ಆಗಿಬಿಡುತ್ತೆ. ಇವತ್ತು ಬಡ್ಲಡಿಗೆ ರಸ್ತೆ ಇರ್ಬೋದು, ಇವತ್ತು ಕೂಡ್ಲಿಗಿಯಲ್ಲಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.